565 ಡೇ 3 ಆಫ್ ದ ಟೆಸ್ಟ್ ಮ್ಯಾಚ್ ಸ್ಟಾಂಪ್ಸ್ ಆಗಿದೆ. ಡೇ 4 ಕ್ಯೂರಿಯಾಸಿಟಿ ಹುಟ್ಟಿಸಿದೆ ಅಲ್ಲ. ಎರಡಕ್ಕೆ ಮ್ಯಾಚ್ ಕೂಡ ಸೇಮ್ ನೋಡ್ತಾ ಇದೀವಲ್ಲ ಮಾಮ್. ಹೌದು, ಸೇಮ್ ಒಂಥರ ರಿಪೀಟ್ ಟೆಲಿಕಾಸ್ಟ್. ಎರಡಕ್ಕೆ ಮ್ಯಾಚ್ ಕೂಡ ನೋಡಿ. ಇಲ್ಲಿ ಫಾಲೋ ಅನ್ನ ತಪ್ಪಿಸ್ಕೊಳಕ್ ಆಡ್ತಾ ಇದಾರೆ ಇವಾಗ ಇವರು. ಹೌದು, ಡೇ 5 ಆಫ್ ದ ಟೆಸ್ಟ್ ಮ್ಯಾಚಿಗೆ ಹೋಗುವಂತ ಎಲ್ಲಾ ಪಾಸಿಬಿಲಿಟಿ ಇದು ಕಾಣಿಸ್ತಾ ಇದೆ. ಮಳೆ ಬೇರೆ ಒಂದ್ ಸ್ವಲ್ಪ ದಿನ ಸ್ವಲ್ಪ ಬಂದ್ಬಿಟ್ಟು ಒಂದ್ ಸ್ವಲ್ಪ ಓವರ್ಸ್ ನ ಕರಗಿಸ್ತಾ ಇದೆ. ಬಾಟ್ಲ್ ಒಂದೊಂದು ರೇಂಜಿಗೆ ಕೊಡ್ತಾ ಇದೆ. ಯಾವ್ದಾರ ಒಂದು ಟೈಮಲ್ಲಿ ಮಳೆ ಅಂತೂ ಖಂಡಿತ ಬರ್ತಾ ಇದೆ. ಮೋದಿನೂ ಕೂಡ ಖಂಡಿತ ಯಾವ್ದಾರ ಒಂದು ಟೈಮಲ್ಲಿ ಮಳೆ ಬಂದಿದೆ. ಸೊ ಡೇ 4 ಬರ್ಬೋದು. ಅಂಡ್ ಡೇ 5 ಕೂಡ ಎಕ್ಸ್ಪೆಕ್ಟೇಷನ್ ಇದೆ ಮಳೆ ಬರುವಂತ ಪಾಸಿಬಿಲಿಟಿ. ಸೊ ಏನಾದ್ರು ಇನ್ ಕೇಸ್ ಏನಾದ್ರು ಒಂದು ಅರ್ಧ ದಿನ ವಾಶ್ಔಟ್ ಆಗೋಗ್ಬಿಡ್ತು ಅಂತಂದ್ರೆ, ಅಥವಾ ಒಂದು ಮುಕ್ಕಾಲು ದಿನ ವಾಶ್ಔಟ್ ಆಗೋಗ್ಬಿಡ್ತು ಅಂತಂದ್ರೆ, ಇನ್ ಕೇಸ್ ಏನಾದ್ರು ಆಯ್ತು ಅಂತಂದ್ರೆ ಖಂಡಿತ ಡ್ರಾ ಆಗುವಂತ ಪಾಸಿಬಿಲಿಟಿ ಕೂಡ ಇದೆ. ಮ್ಯಾಚು ಇಂಡಿಯಾ ಕಡೆ ಬರ್ಬೋದು ಈ ಮ್ಯಾಚು. ಇಲ್ಲ ಅಂದ್ರೆ ಡ್ರಾ ಆಗುವಂತ ಪಾಸಿಬಿಲಿಟಿ ಖಂಡಿತ ಇದೆ. ಯಾಕಂದ್ರೆ ಮಳೆ ಒಂದು ಆಸ್ಪೆಕ್ಟ್ ನ ಇಟ್ಕೊಂಡು ನೋಡ್ತು ಅಂತಂದ್ರೆ ಪಾಸಿಬಿಲಿಟಿ ಇದೆ. ಅವರು ಕೂಡ ಅದಕ್ಕೆ ನೋಡ್ತಾ ಇರೋದು, ಮ್ಯಾಚ್ ನ ಡ್ರಾ ಮಾಡ್ಕೊಂಡ್ಬಿಡೋಣ ಗುರು, ನಮ್ ಕೈ ಇಲ್ಲ ಇದು ಮ್ಯಾಚು ಅನ್ನೋ ತರನೇ ಇರೋದು. ಸೊ ಈ ಮ್ಯಾಚ್ ನ ಶ್ರೀಲಂಕಾ ಅಂತೂ ಗೆಲ್ಲುವಂತ ಪಾಸಿಬಿಲಿಟಿ ಅಂತೂ ಕಾಣಿಸ್ತಾ ಇಲ್ಲ. ಅದೇ ನಮಗೆ ಡ್ರಾ ಆಯ್ತು ಅಂದ್ರೆ ನಮಗೆ ಲಾಸ್ ಅದು. ಯಾಕಂದ್ರೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 503 ರನ್ ಹೊಡೆದ್ಬಿಟ್ಟು ಇವ್ರನ್ನ ರೆಸ್ಟ್ರಿಕ್ಟ್ ಮಾಡ್ಬಿಟ್ಟು ಫಾಲೋ ಆನ್ ಗೆ ಪರದಾಡ್ತಾ ಇರುವಂತ ಶ್ರೀಲಂಕನ್ ಟೀಮ್ ನ ಹೌದು ಕಮ್ ಬ್ಯಾಕ್ ಅಂತ ಮಾಡಬಹುದು, ಇಲ್ಲ ಅಂತ ಆಗಲ್ಲ, ಮಾಡಕ್ ಆಗದೇ ಇಲ್ಲ ಅಂತ ಅಲ್ಲ. ಇವಾಗ ನೋಡಿ ಸೋನಲ್ ಅವರು ಆಡಿದ್ರು, ಸಖತ್ತಾಗಿ ಆಡ್ತಿದ್ರು. ಯಪ್ಪ ಏನ್ ಕನ್ಸಿಸ್ಟೆಂಟ್ ಆಗಿ ಆಡ್ತಿರೋದು ಗುರು ಮನುಷ್ಯ. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ನೋಡಿದ್ರು, ಫಸ್ಟ್ ಮ್ಯಾಚ್ ಅಲ್ಲಿ ನೋಡಿದ್ರು, ಎರಡು ಇನ್ನಿಂಗ್ಸ್ ಅಲ್ಲಿ ಕೂಡ ಕನ್ಸಿಸ್ಟೆಂಟ್ ಆಗಿ ಆಡಿದ್ರೆ. ಅಂಡ್ ಇಲ್ಲಿ ಥರ್ಡ್ ಇನ್ನಿಂಗ್ಸ್ ಕೂಡ ಕನ್ಸಿಸ್ಟೆಂಟ್ ಆಗಿ ಆಡ್ತಾ ಇದ್ರೆ. ದ ಮೋಸ್ಟ್ ಕನ್ಸಿಸ್ಟೆಂಟ್ ಅಂತ ಹೇಳ್ಬೇಕು ಸೋನಲ್ನ. ಏನ್ ಕನ್ಸಿಸ್ಟೆನ್ಸಿ ಗುರು. 80+, ಅಲ್ಲೂ 80+. ಸಿಕ್ಕಾಪಟ್ಟೆ ಸಖತ್ತಾಗಿ ಆಡಿದ್ದಾರೆ. ಸೆಂಚುರಿ ಕೂಡ ಬಂದಿದೆ ಅಲ್ಲಿ. ಮಸ್ತಾಗಿ ಆಡಿದ್ದಾರೆ, ಒಪ್ಕೊಳ್ಳೇಬೇಕು. ಒಬ್ಬರು ಸ್ಟ್ಯಾಂಡರ್ಡ್ ಪರ್ಫಾರ್ಮೆನ್ಸ್ ಯಾರಾದ್ರೂ ಕೊಡ್ತಾ ಇದ್ದಾರೆ ಅಂತಂದ್ರೆ ಈ ಒಂದು ಸೀರೀಸ್ ಅಲ್ಲಿ ಅದು ಅವರ ಕಡೆ, ಅದು ಸೋನಲ್ ಮಾತ್ರನೇ ಅಂತ ಅನ್ನಿಸಿದೆ ಬ್ಯಾಟಿಂಗ್ ಕಡೆಯಿಂದ. ಸೊ ಇನ್ನೇನಪ್ಪ 260+ ನ ಹೊಡೆದಿದ್ದಾರೆ. ಇವತ್ತು 6 ವಿಕೆಟ್ನ ಕಳ್ಕೊಂಡಿದ್ದಾರೆ. ನಿನ್ನೆ 2 ವಿಕೆಟ್ ಬೇಗನೆ ಕಳ್ಕೊಂಡ್ರು. 8 ರನ್ನಿಗೆ 2 ವಿಕೆಟ್ 3 ಓವರ್ ಅಲ್ಲಿ ಕಳ್ಕೊಂಡಿದ್ರು. ಸೊ ಇವತ್ತು ಕಂಟಿನ್ಯೂ ಮಾಡಿದ್ರಪ್ಪ. ಮಿಶ್ರಾ ಅವರ ವಿಕೆಟ್ ನ ಡೌನ್ ಮಾಡ್ತಾರೆ ಬರ್ತಾ ಇದ್ದಂಗೆನೆ ಪ್ರಸಿದ್ಧ ಕೃಷ್ಣ ಅವರು. ಸೊ ಅವ್ರ ವಿಕೆಟ್, ಇವ್ರ ವಿಕೆಟ್, ಅವ್ರ ವಿಕೆಟ್, 2 ವಿಕೆಟ್ ಅನ್ನು ಕೂಡ ಇವರ ತೆಗೆದ್ರು. ಮೆಂಡಿಸ್ ಅವರ ವಿಕೆಟ್. ಸೊ ಮೆಂಡಿಸ್ ಅವರು ಚೆನ್ನಾಗಿ ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡ್ತಾರೆ. ವಿಕೆಟ್ 1 ವಿಕೆಟ್ ಡೌನ್ ಆಗ್ತಾ ಇದ್ದಂಗೆನೆ ಇವತ್ತಿನ ಡೇ ಸ್ಟಾರ್ಟಿಂಗ್ ಅಲ್ಲಿ ವಿಕೆಟ್ ಬಿತ್ತು. ಅಂಡ್ ಸೆಷನ್ ಎಂಡ್ ಆಗುವಂತ ಟೈಮಲ್ಲೂ ಕೂಡ ಒಂದು ವಿಕೆಟ್ ಬಿತ್ತು. ಅದೇ ಮೆಂಡಿಸ್ ಅವ್ರದ್ದು ಬೌನ್ಸರ್ ಹಾಕ್ಬಿಟ್ಟು ಒಳ್ಳೆ ವಿಕೆಟ್ ನ ಪ್ರಸಿದ್ಧ ಕೃಷ್ಣ ಅವ್ರು ಎತ್ತಿದ್ರು. ಫಸ್ಟ್ ಸೆಷನ್ ಅಲ್ಲಿ 2 ವಿಕೆಟ್ ಕೂಡ ಪ್ರಸಿದ್ಧ ಕೃಷ್ಣ ಅವ್ರಿಗೆ ಬಿದ್ದಿದ್ದು. 2 ವಿಕೆಟ್ ನ ಕಳ್ಕೊಂಡು ಆಲ್ಮೋಸ್ಟ್ ಕ್ಲೋಸ್ ಟು 120+ ರನ್ಸ್ ನ ಹೊಡೆದಿರ್ತಾರೆ. 134 ಆಗಿತ್ತು ಫಸ್ಟ್ ಸೆಷನ್ ಎಂಡ್ ಆಗುವಂತ ಟೈಮಲ್ಲಿ. ಸೊ ಇವತ್ತು ಬೆಳಗ್ಗೆ ಸೆಷನ್ ನೋಡ್ತು ಅಂತಂದ್ರೆ ಪರವಾಗಿಲ್ಲ, ಇವ್ರ ಕಡೆನೂ ಆಯ್ತು, ನಮ್ಮ ಇಂಡಿಯಾ ಕಡೆನೂ ಆಯ್ತು, ಒಂಥರ ಇವ್ರ ಕಡೆನೇ ಆಯ್ತು ಅಂತ ಅನ್ಕೊಳ್ಳಿ. ಯಾಕಂದ್ರೆ 120+ ರನ್ಸ್ 2 ವಿಕೆಟ್ ನ ಕಳ್ಕೊಂಡು ಹೊಡಿತಾರೆ ಅಂತಂದ್ರೆ ಸೊ ಅದು ಒಂದ್ ರೇಂಜಿಗೆ ಅವ್ರ ಕಡೆನೇ ಆಯ್ತು ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ ಸೆಕೆಂಡ್ ಸೆಷನ್ ಅಂತ ಬಂದಾಗ 3 ವಿಕೆಟ್ ನ ಕಳ್ಕೊಂಡ್ರು. 7 ವಿಕೆಟ್ ಆಗಿತ್ತು. ರನ್ಸ್ ಕೂಡ ಅಷ್ಟನಾಗಿ ಬಂದಿರಲಿಲ್ಲ. ಆಲ್ಮೋಸ್ಟ್ 216, 215ಕ್ಕೆ 7 ವಿಕೆಟ್ ನ ಕಳ್ಕೊಂಡಿದ್ರು. ಸೊ 3 ವಿಕೆಟ್ ಡೌನ್ ಆಯ್ತು ಸೆಕೆಂಡ್ ಸೆಷನ್. ಒಂಥರ ಫೇವರಬಲ್ ಟು ಇಂಡಿಯನ್ ಸೈಡ್ ಬಂತು ಸೆಕೆಂಡ್ ಸೆಷನ್. ಇನ್ನೊಂದು ಥರ್ಡ್ ಸೆಷನ್ ಏನಾಯ್ತು ಅಂತ ನಿಮಗೆ ಗೊತ್ತಿರೋದನ್ನೇ, ಅದು 1 ವಿಕೆಟ್ ಡೌನ್ ಆಗಿದ್ದು. ಸೊ 8 ವಿಕೆಟ್ ನ ಕಳ್ಕೊಂಡು ಇವಾಗ 260+ ಅಲ್ಲಿ ಆಡ್ತಾ ಇದ್ದಾರೆ. ಕರೆಂಟ್ಲಿ 238 ರನ್ನ ಹಿಂದೆ ಇದ್ದಾರೆ. ಸೊ 38 ರನ್ ಏನಿದೆ, ಸೊ ಈ 38 ರನ್ನು ಇಂಡಿಯಾಗೆ ಸಿಕ್ಕಾಪಟ್ಟೆ ಕ್ರೂಷಿಯಲ್ಲು. ನಾವು ಇನ್ನಿಂಗ್ಸ್ ಮಾರ್ಜಿನ್ ಇಂದ ಗೆಲ್ಲಬೇಕು ಅಂತ ಅಂದ್ರೆ ಸೊ ಫಾಲೋ ಅನ್ನ ಇವರಿಗೆ ತಪ್ಪಿಸ್ಬಾರ್ದು. ನಾವು ತಪ್ಪಿಸ್ಬೇಕು ಅಂತ ಅವ್ರು ನೋಡ್ತಾ ಇರ್ತಾರೆ. ನಾವು ತಪ್ಪಿಸ್ಬಾರ್ದು, ಫಾಲೋ ಆನ್ ಕೊಡಬೇಕು ಅಂತ ಅನ್ಕೊಂಡಿದೀವಿ. ಇವಾಗ ಈ 38 ರನ್ ಒಳಗಡೆ ಇವ್ರನ್ನ ಆಲ್ಔಟ್ ಮಾಡಬೇಕು. ಸೊ ಇವರಿಬ್ಬರು ವಿಕೆಟ್ ಏನಿದೆ, 2 ವಿಕೆಟ್ ಏನಿದೆ, ಸೊ 2 ವಿಕೆಟ್ನ ಬೇಗ ಎತ್ತಬೇಕು. ಸೋನಲ್ ಅವರು ಆದಷ್ಟು ಪ್ರಯತ್ನ ಪಡ್ತಾವ್ರೆ ಅಲ್ಲಿ ನಿಂತ್ಕೊಂಡು ಒಂದೆಂಡಲ್ಲಿ. ಎಲ್ಲ ಗುರು ನಾವು ಫಾಲೋ ಆನ್ ತಪ್ಪಿಸ್ಕತ್ತೀವಿ ಅಂತ. ನೀನು ತಪ್ಪಿಸ್ಕೋಬಾರ್ದು ಅಂತ ಇದ್ದಾರೆ. ಸೊ ಫಸ್ಟ್ ಸೆಷನ್ ಅಲ್ಲಿ ಏನಾಗುತ್ತೆ ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಲಾಸ್ಟ್ ಮ್ಯಾಚ್ ಫಾಲೋ ಅನ್ನ ತಪ್ಪಿಸ್ಕೊಂಡ್ರು, ಜಸ್ಟ್ ಅಲ್ಲೇ ತಪ್ಪಿಸ್ಕೊಂಡ್ರು ಫಾಲೋ ಅನ್ನ. ಸೊ ಈ ಮ್ಯಾಚ್ ಕೂಡ ಕ್ಲೋಸ್ ಆಗಿದ್ದಾರೆ. 200 ರನ್ನು ಆಬ್ವಿಯಸ್ಲಿ ಫಾಲೋ ಆನ್ ಕೊಡ್ಲೇಬೇಕು, ಕೊಟ್ಟೇ ಕೊಡ್ತಾರೆ. ಖಂಡಿತ ಇಂಡಿಯಾ ಬ್ಯಾಟಿಂಗ್ ಆಡೋದಕ್ಕಂತೂ ಬರೋದಿಲ್ಲ. ಇನ್ ಕೇಸ್ 38 ರನ್ ಒಳಗಡೆ ಏನಾದ್ರು ಆಲ್ಔಟ್ ಆದ್ರು ಅಂತಂದ್ರೆ ಇಂಡಿಯಾ ಬ್ಯಾಟಿಂಗ್ ಅದು ಇಂಡಿಯಾ ಕೈಲಿರುತ್ತೆ. ಫಾಲೋ ಆನ್ ಕೊಡಬೇಕು ಕೊಡಬಾರ್ದು ಅನ್ನೋದು. ಇಂಡಿಯಾ ಅಂತೂ ಖಂಡಿತ ಬ್ಯಾಟಿಂಗ್ ಬರೋದಿಲ್ಲ. ನೀವು ಫಾಲೋ ಆನ್ ಮಾಡ್ರಪ್ಪ, ನೀವು ಅಮಿಕಂ ಬರ್ರಪ್ಪ ಹಿಂದೆಗಡೆ, ನಾವು ಆಲ್ಔಟ್ ಮಾಡ್ತೀವಿ ನಿಮ್ಮನ್ನ ಅಂತ. ಡೇ 4 ಈಸಿ ಇರಲ್ಲ ಬ್ಯಾಟಿಂಗ್ ಆಡೋದಕ್ಕೆ. ಹೌದು, ಚೆನ್ನಾಗಿ ಆಡಿದ್ರು ಇವತ್ತು ಬ್ಯಾಟಿಂಗು, ತಕ್ಕಮಟ್ಟಿಗೆ ಚೆನ್ನಾಗಿ ಆಡಿದ್ರು. ಶ್ರೀಲಂಕಾ ಆದ್ರು ವರ್ಷಾಗಿ ಆಡಿದ್ರು, ಡುಬಾಕ್ತರ ಆಡಿದ್ರು ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕಂದ್ರೆ 2 ವಿಕೆಟ್ನ ನೆನ್ನೆ ಕಳ್ಕೊಂಡ್ರು ಕೂಡ 260+ ರನ್ನ ಹೊಡೆದಿದ್ದಾರೆ ಅಂತಾನೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ. ಇದು ಫಸ್ಟ್ ಮ್ಯಾಚ್ ಗಿನ್ನ ಬೆಟರ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ ಬ್ಯಾಟಿಂಗ್ ವೈಸ್ ನೋಡ್ತಾರೆ. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಫಸ್ಟ್ ಮ್ಯಾಚ್ ಸ್ಕೋರೇ ಹೊಡೆದಿರಲಿಲ್ಲ ಅವರು. ತಿಂಡಿಕಾಡ ಒಂಥರ ಫುಲ್ಲು ಸೈಕ್ ಆಗೋಗ್ಬಿಟ್ಟಿದ್ರು. ಅದು ನಿನ್ನೆ ಏನಾದ್ರು 2 ವಿಕೆಟ್ ಕಳ್ಕೊಂಡಿರಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಪಾಸಿಟಿವ್ ಸೈಡಲ್ಲಿ ಇರೋರು. ಒಂದು ರೇಂಜಿಗೆ ಪಾಸಿಟಿವ್ ಸೈಡ್ ನೋಡಿ. ಇವಾಗ 8 ವಿಕೆಟ್ ಕಳ್ಕೊಂಡಿರೋದಕ್ಕೂ 6 ವಿಕೆಟ್ ಕಳ್ಕೊಂಡಿರೋದಕ್ಕೂ ಡಿಫ್ರೆನ್ಸ್ ಇರೋದಿಲ್ವಾ? ಸೊ ಖಂಡಿತ ಡಿಫ್ರೆನ್ಸ್ ಇರೋದು. 6 ವಿಕೆಟ್ ಒಂದ್ ವೇಳೆ ಕಳ್ಕೊಂಡಿತ್ತು ಅಂತಂದ್ರೆ
ಒಂದು ಸ್ಟೇಬಲ್ ಪೊಸಿಷನ್ ಇದ್ದಿತ್ತು ಅಂತಂದ್ರೆ ಸೊ ಡ್ರಾಗೆ ನೋಡಿರ್ಬೋದಾಗಿತ್ತು ಈ ಪಂದ್ಯನ. ಸೊ ಅದೇ ಹೇಳಿದ್ನಲ್ಲ, ಮಳೆ ಪಾಸಿಬಿಲಿಟಿ ಏನಾದ್ರು ಜಾಸ್ತಿ ಇದೆ ಅಂದ್ರೆ ಪಾಸಿಬಿಲಿಟಿ ಇದೆ, ಬಟ್ ಮಳೆ ಏನಾದ್ರು ಜಾಸ್ತಿ ಬಂತು ಅಂತಂದ್ರೆ ಏನಾದ್ರು ಅರ್ಧ ದಿನ ವಾಶ್ಔಟ್ ಆಯ್ತು ಅಂದ್ರೆ ಮುಕ್ಕಾಲು ದಿನ ವಾಶ್ಔಟ್ ಆಯ್ತು ಅಂದ್ರೆ ಖಂಡಿತ ಈ ಪಂದ್ಯ ಡ್ರಾ ಕಡೆ ಹೋಗೋದು ನನಗೆ ಯಾಕೋ ಡೌಟ್ ಕಾಣಿಸ್ತಾ ಇಲ್ಲ. ರಿಸಲ್ಟ್ ಬರಬೇಕು ಅಂದ್ರೆ ಒಂದೇ ಆಗಬೇಕು ಇಲ್ಲಿ, ಇಂಡಿಯಾ ಫಾಲೋನ ಕೊಡ್ಬೇಕು, ಆದಷ್ಟು ಬೇಗ ರಿಸಲ್ಟ್ ಬರಬೇಕು ಅಂತಂದ್ರೆ. ಇಲ್ಲ ಅಂದ್ರೆ ಡೇ 5 ಹೋಗ್ತು ಅಂತಂದ್ರೆ ಮಳೆ ಗೊತ್ತಿಲ್ಲ ಯಾವಾಗ ಹಿಂಗೆ ಕ್ವಾಟ್ಲೆ ಕೊಡುತ್ತೆ ಅಂತ. ಮಳೆ ಇಲ್ಲೇ ಅರ್ಧ ದಿನ ಉಡಾಯಿಸ್ಬೋದು, ಅಂದ್ರೆ ನಾಳೆ ಅರ್ಧ ದಿನ ಉಡಾಯಿಸ್ಬೋದು, ನಾಡ್ದ ಅರ್ಧ ದಿನ ಉಡಾಯಿಸ್ಬೋದು, ಯಾರಿಗೂ ಗೊತ್ತು ಏನಾಗುತ್ತೆ ಅಂತ. ಸೊ ಇಲ್ಲಿ ಫನಿ ವಿಕೆಟ್ ಯಾವುದು ಅಂತಂದ್ರೆ ಸುತಾರ್ ಅವ್ರು ಎತ್ತಿದ್ದು ಡೆಸಲ್ವಾ ಅವರ ವಿಕೆಟು. ಹೇಳ್ತಿದ್ರು ಇಲ್ಲಿ ಸ್ವಲ್ಪ ಈ ಕಡೆಯಿಂದ ಟ್ರಿಗರಿಂಗ್ ಬರ್ತಾ ಇತ್ತು, ನೀನ್ ಏನ್ ಗುರು ನೀನು, ಒಡಿ ಗುರು ನೀನು ಏನ್ ಗುರು ಅಂತ ಒಂದು ಡಿಕ್ವೆಲ್ ಅವ್ರಿಗೆ ಫಸ್ಟ್ ಮ್ಯಾಚ್ ಅಲ್ಲಿ ಟ್ರಿಗರ್ ಮಾಡ್ತಲ್ಲ, ಸೊ ಆ ತರ ಇಲ್ಲೂ ಕೂಡ ಟ್ರಿಗರಿಂಗ್ ಬರ್ತಾ ಇತ್ತು. ಅಣ್ಣ ಹೊಡೆಯೋಣ ಅಂತ ಸರ್ಫರಾಜ್ ಖಾನ್ ಆಟ ಆಡಿಸಿದ್ದು. ಇವ್ರು ನೋಡ್ರಿ 2 ಬಾಲ್ಗೆ ಔಟ್ ಆಗಿ ಹೋಗ್ಬಿಟ್ಟೋದ್ರು. ಈ ಕಡೆಯಿಂದ ಡಿಕ್ವೆಲ್ ಅವರು ಫಸ್ಟ್ ಮ್ಯಾಚ್ ಅದೇ ತರನೇ ಔಟ್ ಆಗಿ ಹೋಗಿದ್ರು, ಬಿಸ್ಕೆಟ್ ಹಾಕಿದ್ರು. ಆ ಬಿಸ್ಕೆಟ್ಗೆ ಬಲಿ ಆಗಿದ್ದು ಡೆಸಲ್ವಾ ಅವರು. ಫಸ್ಟ್ ಮ್ಯಾಚ್ ಡಿಕ್ವೆಲ್ ಅವರು ಬಲಿ ಆದ್ರು, ಈ ಮ್ಯಾಚ್ ಡಿಸಲ್ವಾ ಅವರು ಬಲಿ ಆದ್ರು. ಸೊ ಬಿಸ್ಕತ್ ಆಗ್ತಾ ಇರ್ಬೇಕು ಅವಾಗ ಹಂಗೆ ಹಾಕಿದ್ರೇ ಬೇಕಾ ವಿಕೆಟ್ಸ್ಗಳು ಡೌನ್ ಆಗೋದು ಅಂತ ಇಂಡಿಯನ್ಸ್ ತೋರಿಸ್ಕೊಂಡು ಕೊಡಿದ್ರೆ ಒಂಥರ ಮಕ್ಕರ್ ಮಾಡಿದ್ರೆ, ಮಕ್ಕರ್ ಬೌಲಿಂಗ್ನು ಮಾಡಿ ಜೊತೆಗೆ ಮಕ್ಕರ್ ಸ್ಟ್ರಾಟಜಿನ ಉಪಯೋಗಿಸಿದ್ರೆ ಅಂತ ಹೇಳ್ಬೇಕು ಇವರ ಎಗೇನ್ಸ್ಟ್. ಸೊ ಇನ್ನೇನಪ್ಪ ಅಲ್ಲಿ ಡಿಕ್ವೆಲ್ ಅವರು ಕೂಡ ಬಂದಿದ ತಕ್ಷಣ ಔಟ್ ಆಗಿದ್ರು, ಡಕ್ಔಟ್ ಆಗಿದ್ದು. 3 ಬಾಲ್ ಫೇಸ್ ಮಾಡಿ ಸಿರಾಜಣ್ಣ ಹೋಗೋ ಬೈ ಟಾಟಾ ಬೈ ಅಂತ ಡಿಕ್ವೆಲ್ ಅವ್ರನ್ನ ಕಳಿಸ್ತಾ ಇದ್ದಂಗೆ ಇವಾಗ ಕರೆಂಟ್ಲಿ ಸೋನಲ್ ಅವರು ಸಖತ್ತಾಗಿ ಆಡ್ತಾ ಇದ್ದಾರೆ. 80+ ರನ್ಸ್ನ ಹೊಡೆದ್ಬಿಟ್ಟು ಆಡ್ತಾ ಇದ್ದಾರೆ. ಸೊ ಹೋಪ್ಫುಲಿ ಸೆಂಚುರಿ ಹೊಡೆಯುವಂಥ ಪಾಸಿಬಿಲಿಟಿ ಕೂಡ ಕಾಣಿಸ್ತಾ ಇದೆ. ಅವ್ರ ಕೈಲೇನೆ ಸ್ಟ್ರೈಕ್ ಇತ್ತು ಅಂತಂದರೆ ಹೊಡೆಯುವಂಥ ಚಾನ್ಸಸ್ ಇದೆ. ಇನ್ ಕೇಸ್ ಏನಾದ್ರು ಸ್ಟ್ರೈಕ್ ರೊಟೇಟ್ ಮಾಡುವಂಥ ಟೈಮಲ್ಲಿ ಈ ಕಡೆ ನಾನ್ ಸ್ಟ್ರೈಕರಲ್ಲಿರೋಂಥವ್ರು ಔಟ್ ಆಯಿತು ಅಂತ ಅಂದರೆ, ಸೊ ನಾನ್ ಸ್ಟ್ರೈಕರಲ್ಲಿರೋ ರಾಹಿರು ಕುಮಾರ ಸೊ ಅಂಥ ಬ್ಯಾಟಿಂಗ್ ಟ್ಯಾಲೆಂಟ್ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಏನೋ ಕಾಂಟ್ರಿಬ್ಯೂಟ್ ಹೆವಿ ಮಾಡಿದ್ರೆ ಅಂತ ಕೂಡ ಹೇಳೋದಕ್ಕಾಗೋದಿಲ್ಲ. ಸೊ ವಿಕ್ ಲಿಂಕ್ನ ಹಿಡ್ಕೊಂಡು 38 ರನ್ ಒಳಗಡೆ ನಾವು ಅವ್ರನ್ನ ಆಲ್ ಔಟ್ ಮಾಡಿದ್ವಿ ಅಂತ ಅಂದರೆ 38 ರನ್ ನಮಗೆ ನಾಳೆ ಇರೋದು ಬೆಳಿಗ್ಗೆ ಫಸ್ಟ್ ಸೆಷನಲ್ಲಿ. ಸೊ ಒಂದು ವೇಳೆ ಥರ ಆಯಿತು ಅಂದರೆ ಫಾಲೋ ಆನ್ ಅವರಿಗೆ ಕೊಟ್ವಿ ಅಂತ ಅಂದರೆ ಒಳ್ಳೆ ಮಜಾ ಇರುತ್ತೆ ಗೆಲ್ಲೋದಕ್ಕೆ. ಇಂಡಿಯಾ ಗೆಲ್ಲಬೇಕು ಗುರು, ಈ ಮ್ಯಾಚ್ನ ಡ್ರಾ ಮಾಡ್ಕೊಳ್ಳೋದಲ್ಲ, ಇಂಡಿಯಾ ಫಾಲೋ ಆನ್ ಕೊಡಬೇಕು ಅಂತ ಅನ್ಕೊಳ್ಳಿ ಎಲ್ಲರೂ. ಯಾಕಂದರೆ ನಮಗೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಆ್ಯಂಗಲಿಂದ ನೋಡ್ತವ್ರೆ ಈ ಮ್ಯಾಚ್ ಡ್ರಾ ಆಯಿತು ಅಂದರೆ ನಮಗೆ ಅಷ್ಟು ಯೂಸ್ ಆಗೋದಿಲ್ಲ. ನಮಗೆ ಗೆಲ್ಲಬೇಕು ಈ ಮ್ಯಾಚ್ನ, ಅದಕ್ಕೆ ಫಾಲೋ ಆನ್ ಕೊಡಬೇಕು. ಯಾಕಂದರೆ ಮಳೆ ಪಾಸಿಬಿಲಿಟಿ ಇರೋದ್ರಿಂದ, ಮಳೆ ಏನಾದ್ರು ಇಲ್ಲ ಅಂತಂದರೆ 2 ದಿನ ಮಳೆಗಳೇನೋ ಬರೋ ಥರ ಇಲ್ಲ ಅಂತಂದರೆ ಅವಾಗೇನು ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯತೆ ಇರಲಿಲ್ಲ. ಮಳೆ ಒಂದು ಪಾಸಿಬಿಲಿಟಿ ಇರೋದ್ರಿಂದ ಇನ್ನೊಂದು ಮಕ್ಕಳು ಶ್ರೀಲಂಕಾದವರು ಡ್ರಾಗಿ ಹೋಗ್ಬಿಡ್ತಾರೆ ಅಂತ ಒಂದು ಸ್ವಲ್ಪ ಭಯ ಅಷ್ಟೇನೆ. ಸೊ ನೋಡೋಣ ಅದೇನು ಮಾಡ್ತಾರೆ, ನಾಳೆ ಗೊತ್ತಾಗುತ್ತೆ. ನಿಮ್ಗೇನಿರ್ತದೆ ಈ ಪಂದ್ಯ ಡ್ರಾ ಕಡೆ ಹೋಗುತ್ತಾ ಅಥವಾ ರಿಸಲ್ಟ್ ಬರುತ್ತಾ? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ನಾನು ನಮ್ಮ ಆ್ಯಂಗಲಲ್ಲಿ ಮಾತಾಡಿದ್ದೀನಿ, ಶ್ರೀಲಂಕಾ ಆ್ಯಂಗಲಲ್ಲಿ ಮಾತಾಡ್ತು ಅಂತಾರೆ. ಫಸ್ಟ್ ಅವರು ಫಾಲೋ ಅನ್ನ ತಪ್ಪಿಸ್ಕೊಬೇಕು. ಫಾಲೋ ಅನ್ನ ತಪ್ಪಿಸ್ಕೊಂಡ್ಬಿಟ್ಟು ಏನು ಮಾಡಬೇಕು, ಇಂಡಿಯಾಗೆ ಬ್ಯಾಟಿಂಗ್ ಕಳಿಸ್ಬೇಕು. ಇಂಡಿಯಾ ಟಾರ್ಗೆಟ್ ಸೆಟ್ ಮಾಡೋದು ಗೊತ್ತಲ್ಲಪ್ಪ, ಸ್ವಲ್ಪ ಟೈಮ್ ತೊಗೊತಾರೆ. ಟೈಮ್ ಒಬ್ವಿಯಸ್ಲಿ ತೊಗೊಂತಾರೆ. ಒಂದೆರಡು ಸೆಷನ್ ತಗೊಂಡೇ ತೊಗೊಂತಾರೆ. ಸೊ ಅಗ್ರೆಸಿವ್ ಆಗಿ ಆಡ್ಬೋದಿಲ್ಲ ಅಂತಲ್ಲ, ಬೇಗ ಮಳೆ ಎಲ್ಲ ಇರೋದೆಲ್ಲ ನೋಡ್ಕೊಂಡು ಇಂಡಿಯಾದವರು ನಾಯಿ ಹೊಡೆದ್ಬಿಟ್ಟು ಬೇಗ ಟಾರ್ಗೆಟ್ ಕೊಡೋಣ, ಸೆಟ್ ಮಾಡೋಣ ಅಂತ ಕೊಡ್ಬೋದು. ಸೊ ಇರಬೇಕಲ್ಲಪ್ಪ, ಆನ್ ಬೋರ್ಡ್ ಇರಬೇಕಲ್ಲ, ಒಂದು 300-350 ರನ್ ಅಂತೂ ಖಂಡಿತ ಇರಲೇಬೇಕು. ಟಾರ್ಗೆಟ್ನ ಇವರಿಗೆ ಕೊಡ್ತೀವಿ ಅಂತ ಅದು ಡೇ 5 ಆಗಿರಲಿ. ಸೊ ಆ ಥರ ಮಾಡ್ತು ಅಂತಂದರೆ ಅಲ್ಲಿ ಡೇ 5 ಬಂದ್ಬಿಟ್ಟು ಇನ್ ಕೇಸ್ ಅವ್ರಿಗೆ ಡೇ 5 ಬ್ಯಾಟಿಂಗ್ ಸಿಕ್ತು ಅಂತಂದರೆ, ಅಥವಾ ಡೇ ಎಂಡಲ್ಲಿ ನಾಳೆ ಡೇ ಎಂಡಲ್ಲಿ ಬ್ಯಾಟಿಂಗ್ ಸಿಕ್ತು ಅಂತಂದರೆ ಟುಕು ಆಡ್ಕೊಂಡು ಡ್ರಾಗೆ ನೋಡ್ತಾರೆ ಅಂತ ಕಾಣಿಸುತ್ತೆ. ಇವಾಗ ಅವ್ರು ಆಡ್ತಿರೋ ರೀತಿ ನೋಡ್ತು ಅಂದರೆ ಡ್ರಾಗ್ ಆಡೋ ಥರನೇ ಕಾಣಿಸ್ತಾ ಇದೆ. ಅವ್ರಿಗೆ ಗೆಲ್ಲೋದಕ್ಕಂತೂ ಅವ್ರಿಗೆ ಇಂಟೆನ್ಷನ್ ಎಲ್ಲ ಗೆಲ್ಲಬೇಕು ಈ ಮ್ಯಾಚ್ನ ಅಂತ. ಲಾಸ್ಟ್ ಮ್ಯಾಚು ಇರಲಿಲ್ಲ, ಈ ಮ್ಯಾಚು ಗೆಲ್ಲಬೇಕು ಅನ್ನೋ ಇಂಟೆನ್ಷನ್ ಇಲ್ಲ. ಅವ್ರಿಗಿರೋದು ಒಂದೇ ಇಂಟೆನ್ಷನು ಈ ಮ್ಯಾಚ್ನ ಡ್ರಾ ಮಾಡ್ಕೊಬೇಕು ಅಂತ. ಸೊ ನೋಡೋಣ ಅದೇನಾಗುತ್ತೆ ಅಂತ.